ಬಸ್ ಸ್ಟಾಪಲ್ಲಿ ನಿಂತಿದ್ದೀನಿ. ಯಾರಿಂದ ಜನ ನೋಡ್ರಿ. ಇದೊಂದು ನೋಡಿದೆ, ಖುಷಿ ಆಗ್ತದೆ ಅಂದರೆ ಈ ಔಟ್ಫಿಟ್ ನೋಡಿ. ಸೊ ಫೈನಲಿ ಎಲ್ಲ ತೊಗೊಂಡು ಹಂಗೆ ಅಲ್ಲಿಂದ ಡೈರೆಕ್ಟು ಹೋಟೆಲ್ ಪಿಜ್ಜಾ ತಿಂದ್ಬಿಟ್ಟೆ. ಅದಕ್ಕೋಸ್ಕರ ಹೊಟ್ಟೆ ಫೈನಲ್ ಆಗಿ ಒಂದು ಕಾಫಿ ಕುಡ್ಕೊಂಡು ಬಂದಿರೋದು ಎಲ್ಲ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಇವಾಗ ನೈಟ್ ಹೊತ್ತು ಸ್ಟಾರ್ಟ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ನಮ್ಮ ಡ್ಯಾಡಿ ಬರ್ತಿದ್ದಾರೆ. ಎಷ್ಟೊಂದು ದಿವಸ ಆಗಿತ್ತು ಔಟ್ಫಿಟ್ ತೊಗೊಂಡು. ನಮ್ಮ ಡ್ಯಾಡಿ ಅದಕ್ಕೆ ಕೊಡಿಸ್ತೀನಿ ಬಾ ಅಂತಂದರು. ಸೊ ಅದಕ್ಕೋಸ್ಕರ ತೊಗೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರು, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಯಾವ ಥರ ಔಟ್ಫಿಟ್ ತೊಗೊತೀನಿ ನಾನು ತೋರಿಸ್ತೀನಿ. ನಮ್ಮ ಡ್ಯಾಡಿನ ಬರ್ತಾರೆ. ಲೆಟ್ಸ್ ಗೋ. ಇವಾಗ ನಾನು ಬಸ್ಸಲ್ಲಿ ಹೋಗಬೇಕು. ಬನ್ನಿ ಹೋಗೋಣ. ನಮ್ಮ ಅಪ್ಪನೂ ಅಲ್ಲಿಂದ ಅಲ್ಲಿಗೆ ಹಂಗೆ ಬರ್ತಾರೆ. ಬನ್ನಿ. ಎಷ್ಟೊಂದು ದಿನ ಆಗೋಗಿತ್ತು ಗೈಸ್ ನನಗೆ ಅಂತ ಔಟ್ಫಿಟ್ ತೊಗೊಂಡು. ಸುಮಾರು ತಿಂಗಳುಗಳಾಗಿ, ವರ್ಷನೇ ಆಗೋಯ್ತು ಅಂದ್ಕೊಟ್ಟು. ಅಂದರೆ ವರ್ಷ ಆಗಿಲ್ಲ, ತಿಂಗಳಾಗೋಯ್ತು. ಇಲ್ಲಿ ಬಸ್ ಸ್ಟಾಪಲ್ಲಿ ನಿಂತಿದ್ದೀನಿ. ಯಾರಿಂದ ಜನ ನೋಡ್ರಿ. ಇನ್ನೂ ಬಸ್ಸು ಬಂದಿಲ್ಲ, ಕಾಯ್ತಾ ಇದ್ದೀನಿ ಬಸ್ ಹತ್ಕೊಂಡು ಹೋಗೋಣ ಅಂತ. ನಮ್ಮ ಅಪ್ಪನೂ ಬಂದಿಲ್ಲ ಇನ್ನೂ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಬಂದು ಹೋಗೋಣ. ಸೊ ಗೈಸ್ ನಾನು ಯಾವ ಬಸ್ಸು ನಂಬ್ಕೊಂಡಿಲ್ಲ. ನನ್ನ ಪಾಡು ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಸ್ವಲ್ಪ ದೂರ ನಡ್ಕೊಂಡು ವಾಕೇಬಲ್ ಆದರೂ ವಾಕಿಂಗ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಡ್ಕೊಂಡೇ ಬಂದ್ಬಿಟ್ಟೆ. ಬಸ್ಸು ಸಿಗ್ತಾನೆ ಇರಲಿಲ್ಲ, ಹೆವಿ ಜನ ಇದ್ದರು. ಅದಕ್ಕೆ ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಇದೊಂದು ನೋಡಿದೆ ನೋಡಿ, ಹೇಗೆ ಕಮೆಂಟ್ ಮಾಡಿದ್ದು. ಸೊ ನೆಕ್ಸ್ಟ್ ಇನ್ನೊಂದು ಚೇಂಜ್ ಮಾಡೋಣ, ಚೆಕ್ ಮಾಡೋಣ. ಸೊ ಡ್ಯಾಡಿನೂ ಬಂದರು ನೋಡಿ, ಬಟ್ಟೆ ಕೊಡ್ಸ್ತಾರೆ. ನೋಡಿ ಚೆನ್ನಾಗಿಲ್ವಾ ಇದು? ಚೆನ್ನಾಗೈತೆ. ಹಾಂ ಬೈಕ್ ಆಯ್ತು, ನನಗಿಷ್ಟ ಆಯ್ತು. ನಮ್ಮ ಡ್ಯಾಡಿಗೇನೋ ಗೊತ್ತಿಲ್ಲ, ನನಗಿಷ್ಟ ಆಯಿತು. ಎಷ್ಟು ಖುಷಿ ಆಗೋರೆ ಅಂದರೆ ಇದು ಈ ಔಟ್ಫಿಟ್ ನೋಡಿ. ಇಲ್ಲಿ ಶರ್ಟ್, ಒಂದು ಪ್ಯಾಂಟ್ ಇದು ತೊಗೊಂಡೆ. ಸೊ ಹೇಗಿದೆ ಅಂತ ಹೇಳಿ ಗೈಸ್. ಸೊ ಅದೊಂದು ಆವಾಗಲೇ ತೋರಿಸಿದ, ಅದೊಂದು ಇದೊಂದು ಓಕೆನಪ್ಪ ನಿಮಗೆ? ನಂಗೆ ಪರ್ಫೆಕ್ಟ್ಗೆ ಹೋಗ್ಬೇಕು. ಇದು ಖುಷಿ ಆಯ್ತಿದೆ ನೋಡಿ. ಖುಷಿ ಆಗೈತೆ. ನಮ್ಮ ಡ್ಯಾಡಿ ಖುಷಿ ಆದ್ಮೇಲೆ ಇದೇ ತೊಗೊಳೋಣ ಬಿಡು. ಏನು ಪರ್ಮನೆಂಟ್ ಅಲ್ಲ ಬಿಡು, ಚೆನ್ನಾಗಿತ್ತು ಬಿಡು ಹಬ್ಬಕ್ಕೆ. ಸರಿ. ಸೊ ಫೈನಲಿ ಎಲ್ಲ ತೊಗೊಂಡು ಔಟ್ಫಿಟ್ನೆಲ್ಲ ಎಷ್ಟೋ ದಿವಸ ಆಗಿತ್ತು ನಾನು ಬಟ್ಟೆ ತೊಗೊಂಡು ಅಲ್ವಾ ಡ್ಯಾಡ್? ಎಷ್ಟು ದಿವಸ ಆಯ್ತು ನಾನು ತೊಗೊಂಡು? ಎಷ್ಟು ದಿವಸ ಆಗಿತ್ತು? ಎಷ್ಟು ತಿಂಗಳುಗಳೇ, ಒಂದು ವರ್ಷನೇ ಆಗಿರ್ಲಿಲ್ವಾ ನಾನು ನಿಮ್ಮ ಜೊತೆ ಬಂದು ತೊಗೊಂಡು? ಒಂದು ವರ್ಷ ಅಲ್ಲ, ನಿಮ್ಮ ಜೊತೆ ಬಂದು ತೊಗೊಂಡು. ಈ ಥರ ಮೊದಲು ತೊಗೊಂಡು ಇದೇ ಥರ ಬರೀ ಎತ್ ಕಡೆ ನಡೀರಿ, ರೋಡ್ ಕ್ರಾಸ್ ಮಾಡಿ. ಇದೇ ಖುಷಿಗೆ ನಮ್ಮ ಡ್ಯಾಡಿಗೆ ಏನು ಬೇಕು ಹೇಳಿರಿಪ್ಪ. ನಾನೇನು ತಿನ್ನಲಿ ಇವಾಗ? ಎಲ್ಲಿ? ತೇಜು ಹಂಗೆ ಅಲ್ಲಿಂದ ಡೈರೆಕ್ಟು ಹೋಟ್ಲಿಗೆ ಬಂದಿದ್ದೀನಿ. ಮೊಸರು ಕರ್ಡ್ ರೈಸ್ ತೊಗೊಂಡಿದ್ದೀನಿ ನಾನು. ನಮ್ಮ ಡ್ಯಾಡಿ ಮಸಾಲೆ ದೋಸೆ ತೊಗೊಂಡಿದ್ದಾರೆ, ಇಸ್ಕೊಂಬರ್ಕೋತಾರೆ. ಸೊ ತಿನ್ಕೊಂಡು ಮನೆಗೆ ಹೋಗೋಣ. ನಮ್ಮ ಡ್ಯಾಡಿ ದೋಸೆ ಬಂತು, ಇವಾಗ ಇಬ್ಬರು ನಾವು ಇದು ಮಾಡ್ತಾಯಿದ್ದೀವಿ, ಊಟ ಮಾಡ್ತಾಯಿದ್ದೀವಿ. ನಾಗಾಯ್ತು ಪಿಜ್ಜಾ ತಿಂದ್ಬಿಟ್ಟೆ, ಅದಕ್ಕೋಸ್ಕರ ಹೊಟ್ಟೆ ತೊಳ್ಸಂಗಾಯ್ತಿತ್ತು. ಅದಕ್ಕೋಸ್ಕರ ಮೊಸರನ್ನ ತಿಂತಾಯಿದ್ದೀನಿ. ನಾನು ಮಸಾಲೆ ದೋಸೆ ತೊಗೊತಿದ್ದೆ. ಸೊ ತಿನ್ಕೊಂಡು ನಮ್ಮ ಡ್ಯಾಡಿ ಜೊತೆ ಮನೆಗೆ ಹೋಗೋಣ. ಲೆಟ್ಸ್ ಗೋ, ತಿನ್ಬಿಟ್ಟು ಹೋಗೋಣ. ಫೈನಲ್ ಆಗಿ ಒಂದು ಕಾಫಿ ಕುಡ್ಕೊಂಡು ನಾನು ನಮ್ಮ ಡ್ಯಾಡಿ ಹೋಗೋಣ. ಡ್ಯಾಡಿ ಎಲ್ಲಿ ಕಾಣಿಸ್ತಿದ್ದಾರೆ ನೋಡಿ ಗೈಸ್, ಅಲ್ಲಿ ನಿಂತವ್ರು ನೋಡಿ ನಮ್ಮ ಡ್ಯಾಡಿ. ಸರ್ ನಮ್ಮ ಡ್ಯಾಡಿಗೆ ಬಾಯ್ ಹೇಳಿ. ಈಗ ಮನೆಗೆ ಬಂದೆ. ಸೊ ನಮ್ಮ ಅಮ್ಮಗೆ ತೋರಿಸೋಣ ಇವಾಗ. ನೋಡಿ ಮಮ್ ತೊಗೊಳ್ಳಿ ನೋಡಿ ಗೈಸ್. ನಾನು ಈ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ? ನಮ್ಮ ದೊಡ್ಡಮ್ಮ ನಮ್ಗೆ ಇನ್ವಿಟೇಷನ್ ಕೊಡೋಕೆ ಬಂದಿದ್ದಾರೆ. ನೋಡಿ ಇಲ್ಲಿ ಇನ್ವಿಟೇಷನ್ನು, ಮದುವೆ ಅವರ ಮಗಂದು ಸ್ವಲ್ಪ ದಿವಸದಲ್ಲಿ. ನಮ್ಮ ಅಜ್ಜಿನೂ ಬಂದವ್ರೆ. ಅಜ್ಜಿ ಇನ್ವಿಟೇಷನ್ ನಂಗೆ ಕೊಡಿ, ಇಟ್ಕೊ, ನಂಗೆ ಕೊಡೋಜಿ. ಓಂ ನಮಃ ಶಿವಾಯ ಅಂತ ಹಿಂಗೆ ಅಜ್ಜಿ. ಕೊಡಜ್ಜಿ, ಅದು ಹೇಳ್ಬೇಕು ಬನ್ನಿ ಅಂತ ಹೇಳು. ಎಲ್ಲ ಇಲ್ಲಿರೋರ್ಗೆ ಗೈಸ್, ನಮ್ಮ ಅಜ್ಜಿ ನಿಮ್ನೆಲ್ಲಾರು ಇನ್ವೈಟ್ ಮಾಡ್ತಾ ಇದಾರೆ. ಎಲ್ಲಾರು ಬಂದ್ಬಿಡಿ ಮದ್ವೆಗೆ, ಯಾರು ನೋಡ್ತಾ ಇದಾರೆ. ಸೊ ಬನ್ನಿ, ಎಲ್ಲಾರು ಇನ್ವೈಟ್ ಮಾಡ್ತಿದ್ದೀವಿ. ಎಲ್ಲರೂ ಬಂದ್ರೆ ಒಂದು ಬ್ಯಾಸ್ಲೆಟ್ ನಮ್ಮಮ್ಮ ನಮ್ಮ ಅಜ್ಜಿ ಕೆಳಗ್ತಾನೆ ಇರ್ತಾರೆ ಯಾವಾಗ್ಲೂ, ಅಲ್ವಾ ಅಜ್ಜಿ? ನಮ್ಮ ಮನೆಯಲ್ಲ ಹಂಗೆ ಮಾಡೋದು. ಸೊ
ಸೊ ನಾನು ಬೆಳಗ್ಗೆಯಿಂದ ಗೈಸ್ ವ್ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಮನೇಲಿ ಜಾಸ್ತಿ ಕೆಲಸ ಇತ್ತು. ಕೆಲಸ ಮಾಡಿ ಸ್ವಲ್ಪ ಹೊತ್ತು ಮಲಗಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಾಫಿ ಕುಡಿಬೇಕು, ನೀವು ಕಾಫಿ ಆಮೇಲೆ ಕುಡಿಯೋಣ. ಅದು ಬಿಟ್ಟರೆ ಏನಿಲ್ಲ. ನಮ್ಮಮ್ಮ ಎಲ್ಲೋ ಆಚೆ ಹೊಟ್ಟು ಬಂದರು. ಯಾ ಆಮೇಲೆ ನೆಕ್ಸ್ಟ್ ಟೈಮ್ ನಾನು ಮೀನ್ ಸ್ಟೋರಿ ಹೇಳ್ತೀನಿ. ಏನು ಮೀನು? ಗೈಸ್ ಮೀನಿಲ್ಲ ಅಲ್ಲಿ ಹಸಿದು ನೋಡ್ರಿ ಮೀನ್ ಇನ್ನ ಒಳಗಡೆ ಹಾರ್ಟ್ ಬೀಟ್ ಕೇಳಿಸ್ತೈತೆ ನೋಡ್ರಿ ನೋಡ್ರಿ ಗೈಸ್. ಸೊ ಯಾ ಆಮೇಲೆ ಬನ್ನಿ ಸ್ವಲ್ಪ ಎಲ್ಲ ಮಾತಾಡಿದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಲಿ. ಲೈಟ್ ಆನ್ ಮಾಡೋ ಟೈಮಲ್ಲಿ ಇಬ್ಬರು ಹೆಂಗ್ ಮಲ್ಗವ್ರೆ ಅಂದ್ರೆ ಇಬ್ರು ಇಲ್ಲಿ ಮಲ್ಕೊಂಡು ಟಿವಿ ನೋಡ್ತಾವ್ರ ಆರಾಮಾಗಿ. ಏನೋ ಬಂದಿರೋದು ಹಾ ಡಿಸ್ಟರ್ಬ್ ಮಾಡಬಾರ್ದಾ? ಡಿಸ್ಟರ್ಬ್ ಮಾಡ್ಬಾರ್ದ. ಸೊ ನಾವು ಇವಾಗ ಮುಖ ತೊಳ್ಕೊಂಡ್ ಬಂದಿದ್ದೀನಿ, ಫ್ರೆಶಪ್ ಆಗಿದ್ದೀನಿ. ನನ್ನ ಫೋನು ಚಾರ್ಜರೇ ಆಗ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಚಾರ್ಜರ್ ವೈರು ಲೋಕಲ್ ವೈರ್ ಆಗ್ತಿತ್ತು ಇಷ್ಟು ದಿವಸ ನೋಡಿದ್ದೆ. ಇದು ಲೋಕಲ್ ವೈರೇ, ಅಡಾಪ್ಟರ್ ಮಾತ್ರ ಒರಿಜಿನಲ್ಲು. ಲೋಕಲ್ ವೈರ್ ಯೂಸ್ ಮಾಡ್ತಿದ್ದೆ ಐಫೋನ್ ಚಾರ್ಜರು. ಬಟ್ ಮತ್ತೆ ಇವತ್ತು ಅದು ವರ್ಕ್ ಆಯ್ತಿರಲಿಲ್ಲ, ಅದಕ್ಕೆ ಇನ್ನೊಂದು ಚಾರ್ಜರ್ ತೊಗೊಂಬಂದೆ. ಲೋಕಲ್ ಇದನ್ನು ಲೋಕಲ್ ಅಂದರೆ ಪರವಾಗಿಲ್ಲ, ಯೂಸ್ ಮಾಡ್ಬೋದು ಸ್ವಲ್ಪ ದಿನ. ನೋಡೋಣ. ಚಾರ್ಜರ್ ಗೈಸು ಏನು ಗೊತ್ತಾ, ಇವಾಗ ಐಫೋನ್ ನಾನು ಯೂಸ್ ಮಾಡ್ತಿರೋ ಫೋನ್ದು ಅಷ್ಟೇ ಬ್ಯಾಟ್ರಿ ಎಲ್ಲ ಕ್ವಾಲಿಟಿ ಇದಾಗ್ತೈತೆ, ಡಲ್ ಆಗ್ತೈತೆ, ಇದು ಡಿಕ್ರೀಸ್ ಆಗ್ತೈತೆ ಬ್ಯಾಟ್ರಿ ಹೆಲ್ತ್ ಎಲ್ಲ. ಆಮೇಲೆ ಕ್ವಾಲಿಟಿನೂ ಕಡಿಮೆ ಆಗ್ತೈತೆ. ಆಮೇಲೆ ಸ್ಟೋರೇಜ್ ಅಂತೂ ಹೆವಿ ತುಂಬ ಹೋಗ್ಬಿಟ್ಟೈತೆ. ಡಿಲೀಟ್ ಮಾಡಿ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಾಯಿರ್ತೀನಿ ಅವಾಗ ನಾನು. ಸೊ ನೋಡಬೇಕು ಏನು ಮಾಡೋದು ಅಂತ. ಫೋನ್ ಚೇಂಜ್ ಮಾಡೋಣ ಅಂದ್ಕೊಂಡ್ರೆ ಭಯ ಫೀಲಿಂಗು. ಫೋನ್ ತೊಗೊಂಡ್ರೆ ಏನು ಮಾಡೋದು, ಹೆಂಗೆ EMI ಕಟ್ಟೋದು ಹೆಂಗೆ, ಏನು ಇದೆಲ್ಲ ತಲೆನೋವು ಭಯ ಆಯ್ತೈತೆ. ಅದು ನೋಡೋಣ, ಇನ್ನೊಂದು 2-3 ಮಂತ್ಸ್ ನೋಡ್ಬಿಟ್ಟು ಒಂದು ಸ್ಟೆಪ್ ಮುಂದೆ ಹೋಗೋಣ ಅಂತ ಇದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, 1-3 ಮಂತ್ಸ್ ವೆಯ್ಟ್ ಮಾಡೋಣ. ಏನಂದರೆ ಪೆನ್ ಡ್ರೈವ್ ಮೇಲೋ ಇಲ್ಲ ಹಾರ್ಡ್ ಡಿಸ್ಕ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ಟೋರೇಜ್ಗೆ. ಅದು ಬಿಟ್ಟರೆ ಕ್ವಾಲಿಟಿ ವೈಸ್ ನೋಡ್ಬೇಕಾದ್ರೆ ಇಂಪ್ರೂವ್ ಆಗಬೇಕು ಅಂದರೆ ಏನೋ ಒಂದು ಮಾಡಬೇಕು. ಏನಾಗುತ್ತೆ ನಾವು ವೈರ್ ತೊಗೊಳ್ಳೋಣ ಅಂದರೆ ಸುಮ್ಮನೆ 2,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಅಕಸ್ಮಾತ್ ತೊಗೊಂಡು ಇವಾಗ ನೆಕ್ಸ್ಟ್ ಟೈಮ್ ನಾನು ಹೊಸ ಫೋನ್ ತೊಗೊಂಡ್ರೆ ಈ ಲೈಟ್ನಿಂಗ್ ಕೇಬಲ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಆಮೇಲೆ ಅದಕ್ಕೆ ಬೇರೆದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಿಲ್ಲ ನಾನು. ಸೊ ನೋಡೋಣ ಏನಾಗುತ್ತೆ, ಎಷ್ಟು ದಿವಸ ಗಂಟೆ ಯೂಸ್ ಮಾಡ್ತೀನೋ ಅಲ್ಲಿವರೆಗೂ ಮಾಡೋಣ. ಆಮೇಲೆ ನೋಡೋಣ ಏನಾಗುತ್ತೆ, ಚೇಂಜ್ ಮಾಡೋದಾ ಬೇಡ ಅಂತ ಮುಂದೆ ನೋಡ್ಕೊಳ್ಳೋಣ. ಸೊ ಇವಾಗ ತೊಗೊಂಡು ಬಂದೆ ನಾವು ಅಮ್ಮನ ಜೊತೆ ಅಂಗಡಿಗೆ ಹೋಗಿ. ಇವಾಗ ಊಟ ಮಾಡಬೇಕು. ನಾನು ಬೆಳಗ್ಗೆಯಿಂದ ಮಮ್ಮಿ ಊಟ ಮಾಡ್ದಾ, ಬೆಳಗ್ಗೆ ಒಂದು ಸ್ವಲ್ಪ ನಾಷ್ಟ ತಿಂದಿದ್ದು. ನಮ್ಮ ಮನೇಲಿ ಚಿಕನ್ ಸಾರು ಮಾಡ್ಬಿಟ್ಟವ್ರು ಗೈಸ್. ನಾನು ಚಿಕನ್ ಸಾಂಬಾರು ನಾನು ತಿನ್ನಲ್ಲ. ತಿಂತೀನಿ. ಅನ್ನ ಮೊಸೊಪ್ಪು ಸಾಂಬಾರು ಇದೆಯಲ್ಲ ತಿಂತೀನಿ ಅದೇ. ಸೊ ಅನ್ನ ಮೊಸೊಪ್ಪು ಸಾರೇ ತಿಂತೀನಿ. ಇವಾಗ ಚಿಕನ್ ಸಾರು ತಿನ್ನಲ್ಲ ನಾನು. ಚಿಕನ್ ಸಾಂಬಾರು ಅಂದರೆ ನಂಗೆ ಆಗಲ್ಲ. ಅದಕ್ಕೇ ಬಿರಿಯಾನಿ ಆದರೆ ತಿಂತೀನಿ, ಚಿಕನ್ ಸಾಂಬಾರು ಅದೆಲ್ಲ ತಿನ್ನಲ್ಲ. ಸೊ ಇವಾಗ ಬನ್ನಿ ಊಟ ಮಾಡಬೇಕು, ಊಟ ಮಾಡೋಣ. ಲೆಟ್ಸ್ ಗೋ.